ಕ್ರಿಕೆಟ್ ಲೋಕದ ಅನಭಿಷಿಕ್ತ ದೊರೆ ಕಿಂಗ್ ವಿರಾಟ್ ಕೊಹ್ಲಿ ಟಿ20 ವಿಶ್ವಕಪ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರ್ ಅನುಭವಿಸ್ತಾ ಇದ್ದಾರೆ. ಹಿಂದಿನ ಪಂದ್ಯಗಳಲ್ಲಿ ರನ್ ಮಿಷನ್ನಂತೆ ಅಬ್ಬರಿಸಿ ಗೇಮ್ ಚೇಂಜರ್ ಆಗ್ತಿದ್ದ ವಿರಾಟ್ ಈಗ ಶಸ್ತ್ರತ್ಯಾಗ ಮಾಡಿದಂತೆ ಸೈಲೆಂಟ್ ಆಗಿದ್ದಾರೆ. ಕ್ರೀಸ್ ಕಚ್ಚಿ ನಿಲ್ಲೋಕೂ ಆಗದೆ ಪರದಾಡ್ತಿದ್ದಾರೆ. ವಿಶ್ವಕಪ್ನಂತ ಟೂರ್ನಿಯಲ್ಲಿ ವಿರಾಟ್ ಹೀಗೆ ಪೆವಿಲಿಯನ್ ಪರೇಡ್ ನಡೆಸ್ತಾ ಇರೋದು ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೆ ಬಿಸಿಸಿಐ ಟೆನ್ಷನ್ ಹೆಚ್ಚಿಸಿದೆ. ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ಫೇಲ್ಯೂರ್ಗೆ ಹಲವು ಕಾರಣಗಳಿವೆ. ಏನದು ಕಾರಣಗಳು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಆಡಿರುವ 3 ಪಂದ್ಯಗಳಲ್ಲಿ ಗೆದ್ದಿದೆ. ಸೂಪರ್ 8 ಹಂತಕ್ಕೂ ಸೆಲೆಕ್ಟ್ ಆಗಿದೆ. ಬಟ್ ಇಲ್ಲಿ ಭಾರತ ತಂಡದ ಚಿಂತೆ ಹೆಚ್ಚಿಸಿರೋದು ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ. ಲಯ ಕಂಡುಕೊಳ್ಳೋಕೂ ಆಗದೆ ಒದ್ದಾಡ್ತಿರೋ ವಿರಾಟ್ ಆಡಿದ 3 ಪಂದ್ಯಗಳಲ್ಲಿ ಸಿಂಗಲ್ ಡಿಜಿಟ್ ದಾಟೋಕೂ ಕೂಡ ಆಗಿಲ್ಲ. ಅಮೆರಿಕದ ನ್ಯೂಯಾರ್ಕ್ನ ಡೆಡ್ ಪಿಚ್ನಲ್ಲಿ ರನ್ ಗಳಿಸಲು ಪರದಾಡ್ತಿದ್ದಾರೆ. ಐರ್ಲೆಂಡ್ ವಿರುದ್ಧದ ಪಂದ್ಯದ ಮೂಲಕ ಟೂರ್ನಿ ಆರಂಭಿಸಿದ್ದ ಭಾರತ ತಂಡ ಮೊದಲನೇ ಮ್ಯಾಚ್ನಲ್ಲೇ ಗೆದ್ದು ಶುಭಾರಂಭ ಮಾಡಿತ್ತು. ಬಟ್ ಈ ಮ್ಯಾಚ್ನಲ್ಲಿ ವಿರಾಟ್ 5 ಬಾಲ್ ಎದುರಿಸಿ ಕೇವಲ 1 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ಬಳಿಕ ಪಾಕಿಸ್ತಾನ ವಿರುದ್ಧ ನಡೆದ ಪಂದ್ಯದಲ್ಲೂ ಕೂಡ ಬರೀ 4 ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು. ನಂತರ ಅಮೆರಿಕ ವಿರುದ್ಧ ನಡೆದ ಪಂದ್ಯದಲ್ಲಿ ಖಾತೆಯನ್ನೇ ತೆರೆಯದೆ ಡಕೌಟ್ ಆಗಿದ್ರು. ಐಪಿಎಲ್ನಲ್ಲಿ ಆರಂಭಿಕನಾಗಿ ಮಿಂಚಿದ್ದ ವಿರಾಟ್ ಟಿ20 ವಿಶ್ವಕಪ್ನಲ್ಲೂ ಓಪನರ್ ಆಗಿಯೇ ಕಣಕ್ಕಿಳಿದು ವೈಫಲ್ಯ ಅನುಭವಿಸುತ್ತಿದ್ದಾರೆ. ಅಸಲಿಗೆ 2021ರ ಟಿ20 ವಿಶ್ವಕಪ್ಗೂ ಮುನ್ನ ಕೊಹ್ಲಿ ಕೊನೆಯ ಬಾರಿಗೆ ಟಿ20 ಕ್ರಿಕೆಟ್ನಲ್ಲಿ ಭಾರತದ ಪರ ಆರಂಭಿಕನಾಗಿ ಕಣಕ್ಕಿಳಿದಿದ್ರು. ಆದರೆ ಈಗ ವಿಶ್ವಕಪ್ನಲ್ಲಿ ವೈಫಲ್ಯವನ್ನು ಅನುಭವಿಸ್ತಾ ಇದ್ದು ಐಪಿಎಲ್ ಟೈಮಲ್ಲಿ ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ ಟೀಕಿಸಿದ್ದ ಸುನಿಲ್ ಗವಾಸ್ಕರ್ ಅವರೇ ಶೀಘ್ರವೇ ವಿರಾಟ್ ಫಾರ್ಮ್ಗೆ ಮರಳಲಿದ್ದಾರೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಬೆಂಬಲಕ್ಕೆ ನಿಂತಿದ್ದಾರೆ. ಹಾಗೆ ಆಡಿದ 3 ಪಂದ್ಯಗಳಲ್ಲಿ ಕೊಹ್ಲಿ ಮಾಡಿದ ತಪ್ಪೇನು ಎಂಬುದನ್ನು ವಿವರಿಸಿದ್ದಾರೆ. ಕೊಹ್ಲಿ ಔಟ್ ಆದ ಎಸೆತಗಳು ಯಾವೂ ಸಹ ವಿಕೆಟ್ ಪಡೆಯುವ ಉತ್ತಮ ಎಸೆತಗಳಾಗಿರಲಿಲ್ಲ. ಆದರೂ ಕೊಹ್ಲಿ ಇವುಗಳಿಗೆ ಬಲಿಯಾದರು. ಇದು ಕೆಟ್ಟ ಸಮಯ ಅಷ್ಟೇ. ಕೊಹ್ಲಿ ಬ್ಯಾಟ್ನಿಂದ ಶೀಘ್ರದಲ್ಲೇ ರನ್ ಹರಿಯಲಿವೆ. ಅವರು 3 ಕಡಿಮೆ ಸ್ಕೋರ್ ಗಳಿಸಿದ್ದಾರೆ ಎಂದರೆ ಉತ್ತಮವಾಗಿ ಬ್ಯಾಟಿಂಗ್ ಮಾಡ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಸದ್ಯಕ್ಕೆ ಚಿಂತೆ ಮಾಡುವಂಥದ್ದೇನೂ ಆಗಿಲ್ಲ. ನಾವು ಆತನ ನಂಬಿಕೆಯನ್ನು ಮನವರಿಕೆ ಮಾಡಬೇಕು. ಶೀಘ್ರದಲ್ಲೇ ಕಂಬ್ಯಾಕ್ ಮಾಡಲಿ ಎಂದು ಎಲ್ಲರೂ ಬಯಸಿದ್ದಾರೆ ಎಂದು ಭಾರತದ ದಿಗ್ಗಜ ಆಟಗಾರ ಸುನಿಲ್ ಗವಾಸ್ಕರ್ ಹೇಳಿದ್ದಾರೆ. ಅಷ್ಟಕ್ಕೂ ಐಪಿಎಲ್ನಲ್ಲಿ ಭರ್ಜರಿ ಫಾರ್ಮ್ನಲ್ಲಿದ್ದ ವಿರಾಟ್ 15 ಇನ್ನಿಂಗ್ಸ್ಗಳಿಂದ ಭರ್ಜರಿ 741 ರನ್ ಬಾರಿಸಿದರು. ಬಟ್ ಈಗ ಟಿ20 ವಿಶ್ವಕಪ್ ಯುದ್ಧ ಭೂಮಿಯಲ್ಲಿ ರನ್ ಗಳಿಸಲು ಪರದಾಡ್ತಿದ್ದಾರೆ. 1-4-0 ಅಂತ 3 ಪಂದ್ಯಗಳಿಂದ ಜಸ್ಟ್ 5 ರನ್ ಕಲೆ ಹಾಕಿದ್ದಾರೆ. ಕ್ರಿಕೆಟ್ ಲೋಕದ ದೊರೆ, ಮಾಡರ್ನ್ ಕ್ರಿಕೆಟ್ನ ಲೆಜೆಂಡ್ ಅಂತೆಲ್ಲ ಕರೆಸಿಕೊಳ್ಳುವ ಕಿಂಗ್ ಕೊಹ್ಲಿ ಒಂದಂಕಿ ಗಡಿ ದಾಟಲು ಪರದಾಡ್ತಿರೋದೇ ಟೆನ್ಷನ್ ಅನ್ನ ಹೆಚ್ಚಿಸಿದೆ. ಕಳೆದ ಬಾರಿ ಟಾಪ್ ಸ್ಕೋರರ್ ಕೊಹ್ಲಿ ಈ ಸಲ ರನ್ ಗಳಿಸಲು ಹೆಣಗಾಡ್ತಿರೋದೇಕೆ ಅನ್ನೋದನ್ನ ಹೇಳ್ತೇನೆ ನೋಡಿ. ನಂಬರ್ 3 ಸ್ಲಾಟ್ನಿಂದ ಏಕಾಏಕಿ ಆರಂಭಿಕನಾಗಿ ಕಣಕ್ಕೆ. ವಿರಾಟ್ ಕೊಹ್ಲಿ ಟಿ20 ವಿಶ್ವಕಪ್ನಲ್ಲಿ ಫೇಲ್ಯೂರ್ ಅನುಭವಿಸೋಕೆ ಮೇನ್ ರೀಸನ್ ಅಂದ್ರೆ ಸ್ಥಾನ ಬದಲಾವಣೆ. ಈ ಹಿಂದಿನ ಪಂದ್ಯಗಳಲ್ಲಿ ನಂಬರ್ 3 ಸ್ಲಾಟ್ನಲ್ಲಿ ಬ್ಯಾಟರ್ ಆಗಿ ಕಣಕ್ಕಿಳ್ತಾ ಇದ್ದ ಕೊಹ್ಲಿ ಈ ಬಾರಿ ದಿಢೀರ್ ಅಂತ ಓಪನರ್ ಆಗಿ ಆಡಿಸಲಾಗ್ತಾ ಇದೆ. ಬಟ್ ವಿರಾಟ್ ನಂಬರ್ 3 ಸ್ಲಾಟ್ನಲ್ಲಿ ರನ್ ಸರಮಾಲೆ ಕೊಟ್ಟಿದ್ದಾರೆ. ಇದು ಗೊತ್ತಿದ್ರೂ ಕೂಡ ಏಕಾಏಕಿ ವಿಶ್ವಕಪ್ ಮಿಡಲ್ ಆರ್ಡರ್ನಿಂದ ಆರಂಭಿಕರಾಗಿ ಬಡ್ತಿ ನೀಡಿದರು. ಟೀಮ್ ಮ್ಯಾನೇಜ್ಮೆಂಟ್ ಮಾಡಿದ ಮಹಾ ಪ್ರಮಾದ ಕೂಡ ಕೊಹ್ಲಿ ಬ್ಯಾಡ್ ಫಾರ್ಮ್ಗೆ ಒಂದು ಕಾರಣ ಅಂತ ಕ್ರಿಕೆಟ್ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಐಪಿಎಲ್ನಲ್ಲಿ ಓಪನರ್ ಆಗಿ ಆಡಿರೋ ಅನುಭವ ಇದ್ರೂ ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹೊಂದಿಕೊಳ್ಳೋಕೆ ಕೊಹ್ಲಿ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲರಿಗಿಂತ ತಡವಾಗಿ ಅಮೆರಿಕಕ್ಕೆ ಪ್ರಯಾಣ. ಸತತ 2 ತಿಂಗಳು ಐಪಿಎಲ್ನಲ್ಲಿ ಬ್ಯುಸಿ ಇದ್ದ ಟೀಮ್ ಇಂಡಿಯಾ ಆಟಗಾರರು ಬಳಿಕ ಟಿ20 ವಿಶ್ವಕಪ್ಗಾಗಿ ಅಮೆರಿಕಕ್ಕೆ ಹಾರಿದರು. ಪೂರ್ವ ಸಿದ್ಧತೆ ದೃಷ್ಟಿಯಿಂದ ಬಹುತೇಕ ಆಟಗಾರರು 1 ವಾರ ಮೊದಲೇ ಅಮೆರಿಕಾಗೆ ಫ್ಲೈಟ್ ಏರಿದ್ರು. ಬಟ್ ವಿರಾಟ್ ಕೊಹ್ಲಿ ವೈಯಕ್ತಿಕ ಕಾರಣ ನೀಡಿ ತಡವಾಗಿ ತಂಡ ಸೇರಿಕೊಂಡ್ರು. ಬಾಂಗ್ಲಾ ಎದುರಿನ ಅಭ್ಯಾಸ ಪಂದ್ಯವನ್ನು ಸಹ ಆಡಲಿಲ್ಲ. ನೇರವಾಗಿ ವಿಶ್ವಕಪ್ ಅಖಾಡಕ್ಕೆ ಧುಮುಕಿದ್ರು. ಇದು ಕೂಡ ವ್ಯತಿರಿಕ್ತ ಪ್ರದರ್ಶನಕ್ಕೆ ಕಾರಣವಾಗಿದೆ ಎನ್ನಲಾಗ್ತಾ ಇದೆ. ಸ್ಲೋ ಪಿಚ್ನಲ್ಲೂ ಅಗ್ರೆಸಿವ್ ಆಟಕ್ಕೆ ಮುಂದಾಗಿದ್ದು ವಿರಾಟ್ ಕೊಹ್ಲಿ ರನ್ ಮಿಷಿನ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಕೆಲ ವರ್ಷಗಳಿಂದ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಭಾರಿ ಚರ್ಚೆಯಾಗ್ತಿತ್ತು. 2024ರ ಐಪಿಎಲ್ನಲ್ಲೂ ಕೂಡ ಇದು ಕಂಟಿನ್ಯೂ ಆಗಿತ್ತು. ಆದರೆ ವಿರಾಟ್ ಮಾತ್ರ ಐಪಿಎಲ್ನಲ್ಲಿ 150+ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಎಲ್ಲರ ಬಾಯಿ ಮುಚ್ಚಿಸಿದ್ರು. ಇದೇ ಮೈಂಡ್ ಸೆಟ್ನಲ್ಲೇ ಪ್ರಸಕ್ತ ಟಿ20 ವಿಶ್ವಕಪ್ನಲ್ಲೂ ಕೂಡ ಏಕಾಏಕಿ ಬ್ಯಾಟ್ ಬೀಸಲು ಆರಂಭ ಮಾಡಿದ್ರು. ಆದರೆ ಅದು ನ್ಯೂಯಾರ್ಕ್ನ ನಸ್ಸೋ ಕೌಂಟಿ ಕ್ರೀಡಾಂಗಣದಂತಹ ಸ್ಲೋ ಪಿಚ್ನಲ್ಲಿ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಕ್ರೀಸ್ನಲ್ಲಿ ಅಡ್ಜಸ್ಟ್ ಆಗೋ ಮುನ್ನವೇ ವಿಕೆಟ್ ಒಪ್ಪಿಸಿ ನಿರ್ಗಮಿಸಿದ್ರು. ಐಪಿಎಲ್ ಫಾರ್ಮ್ನಿಂದ ಓವರ್ ಕಾನ್ಫಿಡೆನ್ಸ್ ಬಂತ. ವಿಶ್ವಕಪ್ಗೂ ಮುನ್ನ ವಿರಾಟ್ ಕೊಹ್ಲಿ ಸತತ 2 ತಿಂಗಳು ಐಪಿಎಲ್ನಲ್ಲಿ ಭರ್ಜರಿ ರನ್ ಗಳಿಸಿದ್ರು. ಸೊ ಇದೇ ಕಾನ್ಫಿಡೆನ್ಸ್ನಿಂದ ವಿಶ್ವಕಪ್ನಲ್ಲೂ ಕೂಡ ಚೆನ್ನಾಗಿ ಬ್ಯಾಟ್ ಬೀಸೋ ಆತ್ಮವಿಶ್ವಾಸದಲ್ಲಿದ್ರು. ಹೀಗಾಗಿ ಆರಂಭದ ಪಂದ್ಯಕ್ಕೆ ಪ್ರಾಕ್ಟೀಸ್ ಮ್ಯಾಚ್ ಆಡದೆ ಅಖಾಡಕ್ಕಿಳಿದಿದ್ರು. ಬಟ್ ಇದು ಫೇಲ್ಯೂರ್ಗೆ ಕಾರಣವಾಯಿತು. ಹೊಡಿಬಡಿ ಆಟದ ಹುಮ್ಮಸ್ಸಿನಲ್ಲಿ ಫೇಲ್ಯೂರ್. ವಿರಾಟ್ ಕೊಹ್ಲಿ ಕ್ರೀಸ್ನಲ್ಲಿ ಇದ್ದಷ್ಟು ಹೊತ್ತು ಹೊಡಿಬಡಿ ಆಟವಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಕ್ರಿಕೆಟರ್ಸ್ ಮತ್ತು ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಇದನ್ನೇ. ಪ್ರತಿ ಪಂದ್ಯದಲ್ಲೂ ಅವರ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಹೀಗಾಗಿ ಈ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಆಡಬೇಕು ಎಂಬ ಒತ್ತಡ ವಿರಾಟ್ ಮೇಲಿರುತ್ತೆ. ಈ ಬಾರಿಯೂ ಕೂಡ ಅದೇ ಭರವಸೆ ಇಡಲಾಗಿತ್ತು.
ಇದರಿಂದಾಗಿ ಅಸಲಿ ಆಟವಾಡಲು ಸಾಧ್ಯವಾಗ್ತಿಲ್ಲ ಎನ್ನಲಾಗ್ತಾ ಇದೆ. ಕಿಂಗ್ ಕೊಹ್ಲಿ ಓರ್ವ ಅಪ್ರತಿಮ ಆಟಗಾರ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ತಮ್ಮ ಬ್ಯಾಟ್ ಫಾರ್ಮ್ನಿಂದ ಯಾವುದೇ ಕ್ಷಣದಲ್ಲೂ ಕೂಡ ಹೊರಬರಬಹುದು. ತಮ್ಮ ಸುದೀರ್ಘ ಕರಿಯರ್ನಲ್ಲಿ ಹಲವು ಏಳುಬೀಳುಗಳನ್ನು ಕಂಡಿದ್ದು ಪ್ರತಿ ಬಾರಿ ಕೂಡ ಸಾಲಿಡ್ ಕಂಬ್ಯಾಕ್ ಮಾಡಿದ್ದಾರೆ. ಬಟ್ USA ಪಿಚ್ಗಳು IPLನಲ್ಲಿ ಬಳಸುವ ಪಿಚ್ಗಳಿಗೆ ಸಂಪೂರ್ಣ ವ್ಯತಿರಿಕ್ತವಾಗಿದ್ದರಿಂದ ಅಡ್ಜಸ್ಟ್ ಆಗೋಕೆ ಕಷ್ಟವಾಯಿತು ಕೊಹ್ಲಿ ಅವರಿಗೆ. ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ನ್ಯೂಯಾರ್ಕ್ನಲ್ಲಿ ಭಾರತ ತಂಡದ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಉಳಿದ ಮ್ಯಾಚ್ಗಳು ಬೇರೆ ಬೇರೆ ಪಿಚ್ಗಳಲ್ಲಿ ನಡೆಯುತ್ತೆ. ಶನಿವಾರ ಕೆನಡಾ ವಿರುದ್ಧ ಭಾರತ 4ನೇ ಪಂದ್ಯದಲ್ಲಿ ಕಣಕ್ಕಿಳಿಯಲಿದೆ. ಈ ಮ್ಯಾಚ್ ಫ್ಲೋರಿಡಾದ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಹೀಗಾಗಿ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಕಂಬ್ಯಾಕ್ ಮಾಡೋ ಸಾಧ್ಯತೆ ಇದೆ. ಸೊ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಮ್ಯಾಚ್ಗೆ ಕಂಬ್ಯಾಕ್ ಮಾಡ್ತಾರಾ? ಹಿಂದಿನ 3 ಪಂದ್ಯಗಳಲ್ಲಿ ಅವರ ಫೇಲ್ಯೂರ್ಗೆ ಕಾರಣ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.